ಇದು ಯಾವುದು ಮೆಡಿಕಲ್ ಸೈನ್ಸ್ ಅಂತ ಏನಿಲ್ಲ ಅಷ್ಟೇ. ಹೊಟ್ಟೆನ ಹಾಳು ಮಾಡ್ಕೊಂಡು ರೋಗ ಬರ್ಸ್ಕೊಂಡಿದಾರ, ಹೊಟ್ಟೆನ ಕ್ಲೀನ್ ಮಾಡ್ಕೊಂಡು ರೋಗ ವಾಸಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇರೋಂಥದ್ದು. ನಾನು ತಿಂದಂಥ ಆಹಾರ ಏನಾಗಿದೆ ಶುದ್ಧ ಆಯಿತು ಸರ್. ಹೆಸರು ಹೇಳ್ತಿದೆ ಸರ್, ಆಯುರ್ವೇದದ ಬ್ರಹ್ಮ ಅಂತಲೇ ತಿಳಿಬೋದು. ನನ್ನ ಆಹಾರನೂ ಕೂಡ ಕಲುಷಿತ ಆಗಿದೆ ಸರ್. ಇನ್ನೊಂದು ಸ್ವಲ್ಪ ಬಿಟ್ಟರೆ ಇನ್ನೂ ಬ್ಲ್ಯಾಕ್ ಆಗ್ತಾ ಇರುತ್ತೆ. ಇದೊಂದು ಗ್ಲಾಸು, ಒಂದು ಸ್ಪೂನು ಮತ್ತು ಇದಕ್ಕೆ ವಾಟರ್ ತೊಗೋತೀನಿ ಸರ್, ಒಂದು ಅರ್ಧ. ಇದಕ್ಕೆ ಸರ್ ಸ್ವಲ್ಪ ಅಕ್ಕಿ ಹಾಕ್ತೀನಿ ಸರ್. ಇದು ನ್ಯಾಚುರಲ್ಲಾಗಿ ಮನೇಲಿ ತಿನ್ನೋವಂಥ ಅಕ್ಕಿ ಸರ್ ಅಷ್ಟೇ. ಈ ಥರ ಎಲ್ಲ ಕೆಮಿಕಲ್ ಎಲ್ಲೆಲ್ಲಿ ಹಾಕ್ತೀವಿ ಅಂದರೆ ಸರ್, ತರಕಾರಿ ಬೇಗ ಬೆಳೀಲಿ ಅಂತ ಕೆಮಿಕಲ್ ಹಾಕ್ತೀವಿ. ಈಗ ಮತ್ತೆ ನನ್ನ ದೇಹ ಶುದ್ಧ ಆದಾಗ ಸರ್ ಎಲ್ಲ ಕಾಯಿಲೆಗಳು ಏನಾಗುತ್ತೆ ಕ್ಲಿಯರ್ ಆಗ್ತಾ ಬರ್ತಿರುತ್ತೆ ಸರ್. ಇದನ್ನು ನಾವು ಡಾಕ್ಟರ್ಗಳ ಹತ್ರ ಸರ್ಟಿಫೈಡ್ ಮಾಡ್ಕೊಂಡು ಕಂಡುಹಿಡಿದಿರೋಂಥದ್ದು ಸರ್. ಮಕ್ಕಳಿಗೆ ಏನೆಲ್ಲ ತಿನ್ನೋಕೆ ಕೊಡ್ತಿದಾರಲ್ಲ, ಲೈಫಲ್ಲಿ ಒಂದೇ ಒಂದ್ಸಲ ಈ ಸ್ಟಮಕ್ ಕೇರ್ನ ಯೂಸ್ ಮಾಡಿ ನೋಡಿ. ಫುಲ್ಲು ಬ್ಲ್ಯಾಕ್ ಕಲರ್ ಗಲೀಜೆಲ್ಲ ಹೋಗಿರ್ತದೆ, ಎಂಟೈರ್ ಗಲೀಜೆಲ್ಲ ಹೋಗಿರ್ತದೆ. ನಿಮ್ಮ ಒಂಥರ ಬಾಡಿ ಎಷ್ಟು ಫ್ರೀನೆಸ್ ಆಗುತ್ತೆ ಅಂದರೆ, ಇದು ಇದು ಒಂಥರ ಎನರ್ಜಿ ಯುವಕರ ಥರ ಬಾಡಿ ಫೀಲ್ ಆಗುತ್ತೆ. ಅದನ್ನು ವಿಷ ತೆಗೆಯೋದನ್ನ ಕುಡಿಯಲಿಕ್ಕೆ ಏನು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ, ಯಾವ ಮಾತ್ರನೂ ನಿಲ್ಲಿಸೋದು ಅವಶ್ಯಕತೆ ಇಲ್ಲ. ಈ ಥರ ಏನೆಲ್ಲ ಪ್ರಾಬ್ಲಮ್ಸ್ಗಳಿದೆ ಸರ್ ಎಲ್ಲನೂ ಕೂಡ 1 or 2 ಡೇಸಲ್ಲೂ ಕೂಡ ಸಾಲ್ವ್ ಆಗ್ತಾ ಬರ್ತಿದೆ ಸರ್. ರಿಸಲ್ಟ್ KSRTC ಡ್ರೈವರ್ಗಳು ಅವರು ತುಂಬ ಗ್ಯಾಸ್ಟ್ರಿಕ್ ಪೈಲ್ಸಿಂದ ನಡ್ತಿರ್ತಾರೆ ಸರ್. ಅವರು ಹೇಳಿದ್ದೇನೆ ಅಂದರೆ ಒಂದೇ ದಿನ ಕುಡಿದಿದ್ದಾರೆ ಸರ್ ಅಷ್ಟೇ. ಅವತ್ತೋಗಿ 3 ಟೈಮು ನಾನ್ ವೆಜ್ ತಿಂದಿದ್ದಾರೆ ಅಂದರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗಿಲ್ಲ ಅಂತ ತುಂಬ ಅವರು ಕೂಡ ಖುಷಿಯಾಗಿ ಹೇಳಿದ್ದಾರೆ. ಎಷ್ಟೇ ಹಳೆ ಪೈಲ್ಸ್ ಇದ್ರೂ ಕೂಡ ಕಂಪ್ಲೀಟಾಗಿ ಕ್ಯೂರ್ ಆಗೋಗುತ್ತೆ ಸರ್ ಇದನ್ನು ಪೈಲ್ಸ್ಗೆ ಆಗಿರೋಂಥದ್ದು. ನಮಸ್ಕಾರ ಎಲ್ಲರಿಗೂ. ಈ ಲೈಫ್ ಸ್ಟೈಲು ಹೆಂಗೆ ಅಂದರೆ ಹೋಗ್ತಾ ಹೋಗ್ತಾ ಜೀವನದಲ್ಲಿ ಸಿಕ್ಕಿದ್ದೆಲ್ಲ ತಿಂತೀವಿ. ಕೆಲವೊಂದು ಹೆಲ್ದಿ ಫುಡ್ ಅಂತ ತಿಂತೀವಿ, ಬಟ್ ಅದರಲ್ಲೂ ಕೂಡ ಕೆಮಿಕಲ್ಸು ಅದು ಇದೆಲ್ಲ ಆ್ಯಡ್ ಆಗಿರುತ್ತೆ. ನಮ್ಗೆ ಗೊತ್ತಿಲ್ಲದೇನೋ ತುಂಬ ನಾವು ಎವ್ರಿಡೇ ಕೆಮಿಕಲ್ನ ಬಾಡಿಗೆ ಲೋಡ್ ಮಾಡ್ತಾ ಇರ್ತೀವಿ. ಸೊ ಇದನ್ನೆಲ್ಲ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಇದೆ ಅಂತ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು. ಆ ಒಂದು ಜಾಗಕ್ಕೆ ಬಂದಿದ್ದೀವಿ. ಆಯುರ್ ಬ್ರಹ್ಮ ವೆಲ್ಕೇರ್ ಅಂತ ಮೈಸೂರಲ್ಲಿದ್ದೀವಿ. ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ನಮ್ಮ ಸಿಹಿ ಕಹಿ ಚಂದ್ರು ಅವರಿದ್ದಾರೆ. ಸೊ ಅವರು ಕೂಡ ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಿನೇ ಒಂದು ಪ್ರಾಜೆಕ್ಟ್ ತೊಗೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಈ ಪ್ರಾಡಕ್ಟ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣಂತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ, ನಮ್ಮ ಯೂಟ್ಯೂಬಲ್ಲಿ ಸತೀಶ್ ಹಿರೇಗೌಡರು ಎಲ್ಲರಿಗೂ ಗೊತ್ತಿರ್ತಾರೆ. ಹೌದು. ಸೊ ಅವರು ಬೇರೆ ಲಾಸ್ಟ್ ಟೈಮ್ ಯಾವುದೋ ಒಂದು 7 days ಚಾಲೆಂಜ್ ಅಂತ ತೊಗೊಂಡಿದ್ರು. ಸೊ ಅದಕ್ಕೆ ಮುಂಚೆ ಈ ಮೆಡಿಸಿನ್ ಎಲ್ಲ ತೊಗೊಂಡಿದೆ ಅಂತ ಅವ್ರ ಚಾನಲ್ ಸಹ ವಿಡಿಯೋ ಮಾಡಿ ಹೇಳಿದ್ರು. ಅದು ಒಂದು ಖುಷಿ ಆಯಿತು ನಮಗೆ. ಅವರಿಂದನೂ ಒಂದು 4-6 ಜನಕ್ಕೆ ತಿಳಿಸ್ಕೊಟ್ರು. ಸೊ ಈಗ ನಮ್ಮ ಚಾನಲ್ ಕಡೆಯಿಂದ ನಾವು ಒಂದಿಷ್ಟು ಜನಕ್ಕೆ ತಿಳಿಸೋಣ ಅಂತ ಬಂದಿದ್ದೀವಿ. ಶಾಪಿಗೆ ಬಂದಾಯಿತು. ಈಗ ನಮ್ಮ ಜೊತೆಗೆ ಭರತ್ ಅವರಿದ್ದಾರೆ. ಸರ್ ನಮಸ್ತೆ. ಜೊತೆಗೆ ಚಂದ್ರು ಅವರಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ನಿಮ್ಮದೇ ಶಾಪು ಅಂತ ಗೊತ್ತಾಯಿತು. ಈಗ ಕಂಪ್ಲೀಟಾಗಿ ನಮ್ಮ ಆಯುರ್ ಬ್ರಹ್ಮ ಏನು ಸೌಂಡ್ ಮಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದಿಷ್ಟು ಅಲ್ಲೂ ನೋಡಿದ್ವಿ. ಪ್ರಾಡಕ್ಟ್ಸ್ ಬಗ್ಗೆ ಒಂದಿಷ್ಟು ತಿಳ್ಕೊಂಡ್ವಿ, ಫೀಡ್ಬ್ಯಾಕ್ ಕಮೆಂಟ್ಸ್ ಎಲ್ಲ ನೋಡಿ ಒಂದಿಷ್ಟು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಗ್ಗೆ ಜನಕ್ಕೆ ಪರಿಚಯ ಮಾಡಿಸೋಣ ಅಂತ ಹೇಳಿ ಇಲ್ಲಿ ಬಂದ್ವಿ. ಭರತ್ ಸರ್ ತಿಳಿಸ್ಕೊಡಿ, ನಮ್ಮ ವೀಕ್ಷಕರು ಕಾಯ್ತಿದ್ದಾರೆ ಆಯುರ್ ಬ್ರಹ್ಮ ಒಂದು ಪ್ರಾಡಕ್ಟ್ಸ್ ಬಗ್ಗೆ. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ರಾಜ್ ಅಂತ, ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಆಯುರ್ ಬ್ರಹ್ಮ ವೆಲ್ನೆಸ್. ಹಾಗೆಯೇ ಚಂದ್ರು ಸರ್ ಅಂತ, ಅವರು ನಮ್ಮ ಮೈಸೂರಲ್ಲಿ ಫ್ರಾಂಚೈಸಿ ತೊಗೊಂಡಿರೋಂಥದ್ದು. ನಾನು ಆ್ಯಕ್ಚುಲಿ ಇವತ್ತು ಅವ್ರ ಶಾಪ್ಗೆ ವಿಸಿಟ್ ಮಾಡಿದಾಗ ನೀವು ಇಲ್ಲೇ ಇರೋದು ನನಗೆ ಭಾಳ ಖುಷಿ ಆಯಿತು ಸರ್. ಜೊತೆಗೆ ನಾನು ಆಯುರ್ ಬ್ರಹ್ಮ ಬಗ್ಗೆ ತಿಳಿಸ್ಕೊಳ್ಳೋದು ಏನಂದರೆ, ಹೆಸರು ಹೇಳ್ತಿದೆ ಸರ್, ಆಯುರ್ವೇದದ ಬ್ರಹ್ಮ ಅಂತಲೇ ತಿಳಿಬೋದು. ನಮ್ಮದೆಲ್ಲ ಪ್ರಾಡಕ್ಟ್ ಬಂದು 115ರಿಂದ 150 ವರ್ಷದ್ದು ಹಳೆಯ ಪಾರಂಪರಿಕ ಒಂದು ಔಷಧಿಯಾಗಿದೆ ಸರ್. ಇದನ್ನು ಆಯುರ್ವೇದ ಔಷಧಿಯಾಗಿದೆ. ಇದೆಲ್ಲ ಯಾವ ಥರ ತಯಾರಾಗ್ತದೆ ಅಂತ ಹೇಳಿದ್ರೆ, ಪಾರಂಪರಿಕವಾಗಿ ವಂಶ ಪಾರಂಪರಿಕವಾಗಿ ಬಂದಂಥ ಆಯುರ್ವೇದವನ್ನು ನಾವೇನು ಮಾಡಿದ್ದೀವಿ ಅಂದರೆ, ಇವಾಗ ಒಂದು 3 yearsಯಿಂದ ಸರ್ಕಾರದಿಂದ ಮಾನ್ಯತೆ ಪಡ್ಕೊಂಡು ಇದನ್ನು ನಾವು ಎಲ್ಲ ಜನಗಳಿಗೆ ಜಾಸ್ತಿ ತಲುಪಿಸ್ಬೇಕು ಅಂತೇಳಿ ಇದನ್ನು ಮಾರ್ಕೆಟ್ನ ಸ್ಟಾರ್ಟ್ ಮಾಡುವಂಥದ್ದನ್ನ ಮಾಡಿದ್ದೀವಿ ಸರ್. ನಾನು ಫಸ್ಟ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಸ್ಟಮಕ್ ಕೇರಿಂದ ಸರ್. ಇದನ್ನು ಸ್ಟಮಕ್ ಕೇರ್ ಅಂತ ಹೆಸರೇ ಹೇಳ್ತಿದೆ ಅಂತ ಹೇಳಿದ್ರೆ, ಹೊಟ್ಟೆನ ನಾವು ಸರಿಯಾಗಿ ನೋಡ್ಕೊಂಡ್ರೆ ಯಾವುದೇ ಕಾಯಿಲೆ ಬರಲ್ಲ ಅಂತೇಳಿ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಸ್ಟಾರ್ಟ್ ಮಾಡಿದಾಗ ಇದನ್ನ ನಾವು ಮಾರ್ಕೆಟ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅಂತ ನಾವು ಒಬ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ಆಯುರ್ವೇದ ಪ್ರಾಡಕ್ಟ್ಗೆ ಏನೆಲ್ಲ ಬೇಕು ಅಂತೇಳಿ ಅವರು ಕೂಡ ಇದು ಕೊಟ್ಟರು. ಅದ್ರ ಪ್ರಕಾರವಾಗಿ ಇದನ್ನ ನಾವು 1 year ಸ್ಟೆಬಿಲಿಟಿ ಟೆಸ್ಟ್ ಇಡ್ತೀವಿ ಸರ್. ಇದನ್ನ ಸರ್ 1 year ಸ್ಟೆಬಿಲಿಟಿ ಟೆಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಇದಕ್ಕೆ ಫಂಗಸ್ ಆಗಬಾರ್ದು, ಇದು ಕೆಡಬಾರ್ದು ಸರ್. ಇದನ್ನ ಕೆಡಲಿಲ್ಲ ಅಂದಾಗ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಸ್ಟೇಜ್ ಒಂದು 1 year ಎಕ್ಸ್ಪೈರಿ ಡೇಟ್ ಅಲ್ಲಿ ಒಂದು ಡೇಟ್ ಕೊಡ್ತಾರೆ, ಮತ್ತೆ ಅದನ್ನ ಲೈಸೆನ್ಸ್ ಕೊಡ್ತಾರೆ ಸರ್. ಆ ಲೈಸೆನ್ಸ್ ಬಂದು ಇದು ಬಾಟ್ಲ್ ಮೇಲೆ ಮೆನ್ಷನ್ ಇರುತ್ತೆ ಸರ್, AUS ಅಂತ ಇದೆ ನೋಡಿ. ಇದು ಲೈಸೆನ್ಸ್ ನಂಬರ್ ಕೊಡ್ತಾರೆ, ಮತ್ತೆ ಬ್ಯಾಚ್ ನಂಬರ್, ಎಷ್ಟು ಬ್ಯಾಚ್ ತಯಾರಾಗುತ್ತೆ ಇದನ್ನ ಕೊಡ್ತಾರೆ. ಮತ್ತೆ ಇದು 2 years ಎಕ್ಸ್ಪೈರಿ ಡೇಟ್ ಇದೆ. ಆಕ್ಚುಲಿ ಇದು 2 years ಇಂದ ಇಟ್ಟಿದ್ದಾರೆ ಸರ್. ಇದನ್ನ 2 years ಸ್ಟೆಬಿಲಿಟಿ ಟೆಸ್ಟ್ ಅಲ್ಲಿ ಇದನ್ನ ಕೆಟ್ಟಿಲ್ಲ, ಹಾಳಾಗಿಲ್ಲ, ಮತ್ತೆ ಯಾವುದೇ ತರ ಕೆಮಿಕಲ್ ಇಲ್ಲ ಅಂತ ಅದು ಗೊತ್ತಾದ್ಮೇಲೆ ಇದಕ್ಕೆ 2 year ಎಕ್ಸ್ಪೈರಿ ಡೇಟ್ ಕೊಟ್ಟಿದ್ದಾರೆ. ಮತ್ತೆ ಇದನ್ನ 3 years ಇಡ್ತಾರೆ. 3 years ಇಟ್ಟು 3 years ಕೂಡ ಹಾಳಾಗ್ಲಿಲ್ಲ ಅಂದಾಗ 3 years ಕೊಡ್ತಾರೆ. ಈ ತರ ಆಡ್ ಆನ್ ಆಗ್ತಾನೆ ಇರುತ್ತೆ. ಅವಾಗ ನಾವು ಎಷ್ಟು ಡೇಟ್ ಅಂತ ನಾವು ಅದನ್ನ ಮೆನ್ಷನ್ ಮಾಡುವಂತದ್ದು. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಯಾವ ತರ ಅಂತ ಹೇಳಿದ್ರೆ ಸರ್, ಯಾವುದೇ ಆಯುರ್ವೇದ
ಪ್ರಾಡಕ್ಟ್ನ ನಾವು ಆನ್ಲೈನ್ ಮಾರ್ಕೆಟ್ ಮಾಡ್ತಿದ್ದೀವಿ, ಜೊತೆಗೆ ಈ ಥರ ಶಾಪ್ ಎಲ್ಲ ಮಾಡಿದ್ದೀವಿ, ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ನೆಲ್ಲ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಇಲ್ಲದೇ ನಾವೇನು ಮಾಡೋಕ್ಕಾಗಲ್ಲ ಸರ್. ಮೇಯ್ನು ಬೇಕಾಗಿರೋದನ್ನೇ ಆಯುಷಿಂದ ಮೇನ್ ಅಪ್ರೂವಲ್ಲು, ಅದು ನಮ್ಮ ಕರ್ನಾಟಕದಲ್ಲಿ ಮತ್ತು ಕೇರಳದಲ್ಲಿ ಭಾಳ ಸ್ಟ್ರಿಕ್ಟ್ ಇದೆ. ಹೌದು ಸರ್, ಈಗ ಹೇಳಿದ್ರಿ ಸರ್ಟಿಫೈಡ್ ಮತ್ತು FSSAI ಇದು ಸರ್ಟಿಫಿಕೇಟ್ ಸಿಕ್ಕಿರೋದು ಎಲ್ಲನೂ ಅಂತ. ಈ ಒಂದು ಆಡಿಯನ್ಸ್ಗೆ ಒಂದು ಗ್ಯಾರಂಟಿ ಪ್ರಾಡಕ್ಟ್ ಅನ್ನೋ ಥರ ಒಂದು ಮೈಂಡ್ಗೆ ಹೋಗಿರುತ್ತೆ. ಈಗ ಪ್ರಾಡಕ್ಟ್ ಅಂತ ಬಂದರೆ ಇದ್ರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿ. ನಾನು ಪ್ರಾಡಕ್ಟ್ ಬಗ್ಗೆ ಹೇಳೋಕ್ಕಿಂತ ಮೊದಲೇ ಒಂದು ಡೆಮೋ ಮಾಡಿ ತೋರಿಸ್ತೀನಿ ಸರ್. ಈ ಪ್ರಾಡಕ್ಟ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಜನಗಳಿಗೆ ಗೊತ್ತಾದರೆ ಅದು ಇನ್ನಷ್ಟು ರೀಚ್ ಆಗೋಕ್ಕೆ ಯೂಸ್ ಆಗುತ್ತೆ ಸರ್. ಅದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ಸರ್. ಸರ್ ಇಲ್ಲಿ ನಾನು ತೊಗೊಂಡಿರೋಂಥದ್ದು ಒಂದು ಗ್ಲಾಸು, ಒಂದು ಸ್ಪೂನು, ಮತ್ತು ಇದಕ್ಕೆ ವಾಟರ್ ತೊಗೋತೀನಿ ಸರ್ ಒಂದು ಅರ್ಧ. ಇದಕ್ಕೆ ಸರ್ ಸ್ವಲ್ಪ ಅಕ್ಕಿ ಹಾಕ್ತೀನಿ ಸರ್. ಇದು ನ್ಯಾಚುರಲ್ಲಾಗಿ ಮನೆಯಲ್ಲಿ ತಿನ್ನೋವಂಥ ಅಕ್ಕಿ ಸರ್, ಅಷ್ಟೇ. ನನ್ನ ದೇಹ ಅನ್ಕೊಳ್ಳೋಣ ಸರ್, ಇದು ನನ್ನ ಜಠರ, ಹೊಟ್ಟೆ ಅನ್ಕೊಳ್ಳೋಣ. ಇದರಲ್ಲಿ ನನ್ನ ಆಹಾರ ಇದೆ, ಜೊತೆಗೆ ಇದು ರಕ್ತ ಅನ್ಕೊಳ್ಳೋಣ. ಈ ರಕ್ತ ಏನಿದೆ ಸರ್, ನಾವು ಹಳೆ 1990s ಅಲ್ಲಿ ನನ್ನ ದೇಹ ಈ ಥರ ಇದ್ದಾಗ ಏನಾಗ್ತು ಅಂದರೆ ಪ್ಯೂರ್ ಅನ್ನ ಆಯಿತು, ಚೆನ್ನಾಗಿ ಜೀರ್ಣ ಆಗ್ತಿತ್ತು, ಚೆನ್ನಾಗಿ ಕೆಲಸ ಮಾಡ್ತಿದ್ದು. ಅವಾಗ ಏನಾಗ್ತಿತ್ತು ಅಂದರೆ ನಾನು 100 ವರ್ಷ ಬದುಕ್ತಿದ್ದೆ, ಯಾವುದೇ ಥರ ಹಾಸ್ಪಿಟ್ಲ್ಗಳು ನೋಡ್ತಿರ್ಲಿಲ್ಲ, ಡಾಕ್ಟ್ರು ಅಂದರೆ ದೇವ್ರ ಥರ ನೋಡ್ತಿದ್ರು ಸರ್. ಅವಾಗ ಈ ಥರ ಇದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಸರ್. ಇವಾಗ ಏನಾಯ್ತು ಅಂದರೆ ಕೆಮಿಕಲ್ ಆಯಿತು ಸರ್, ಎಲ್ಲ ಫುಡ್ ಎಲ್ಲ. ನಾನು ಇದನ್ನು ಸ್ವಲ್ಪ ಕೆಮಿಕಲ್ ಹಾಕ್ತಿದ್ದೀನಿ. ಇದನ್ನು ನೋಡಿ, ನನ್ನ ದೇಹಕ್ಕೆ ಈ ಥರ ಎಲ್ಲ ಕೆಮಿಕಲ್ ಎಲ್ಲೆಲ್ಲ ಹಾಕ್ತೀವಿ ಅಂದರೆ ಸರ್, ತರಕಾರಿ ಬೇಗ ಬೆಳೀಲಿ ಅಂತ ಕೆಮಿಕಲ್ ಹಾಕ್ತೀವಿ, ಮತ್ತು ಈಗ ಚಿಕನ್ ಆಗಲಿ ಕೋಳಿ ಚೆನ್ನಾಗಿ ಬೆಳೀಲಿ ಅಂತಲೂ ಕೂಡ ಬೇರೆ ಬೇರೆ ಹಾಕ್ತಿದ್ದಾರೆ, ಮತ್ತು ನೀರಿಗೆ ಕೆಮಿಕಲ್ ಹಾಕ್ತಿದ್ದಾರೆ, ಫ್ಲೋರೈಡ್ ಹಾಕ್ತಿದ್ದಾರೆ. ಎಲ್ಲದಕ್ಕೂ ಏನಾಗ್ತಿದೆ ಅಂದರೆ ಈ ಥರ ನನ್ನ ದೇಹ ಏನಾಯ್ತು ಅಂದರೆ ಸರ್ ಕೆಮಿಕಲ್ ಆಗಿ ಹೊಂಟೋಯ್ತು ಸರ್. ನನ್ನ ರಕ್ತ ಇದೆಯಲ್ಲ ಸರ್, ಇದು ರಕ್ತ ವಿಷಕಾರಿಯಾದಾಗ ಆ ರಕ್ತ ಎಲ್ಲೆಲ್ಲಿ ಹೋಗುತ್ತೆ ಸರ್ ನಮ್ಮ ದೇಹದಲ್ಲಿ, ಎಂಟೈರ್ ಆರ್ಗನ್ಸ್ನ ನನ್ನ ಹಾರ್ಟಿಂದ ಪಂಪ್ ಮಾಡಿ ಎಲ್ಲ ಕಡೆ ಸಂಚಾರ ಮಾಡೋದು ರಕ್ತದ ಕೆಲಸ ಅಲ್ಲ ಸರ್. ಕೆಟ್ಟ ರಕ್ತ ಸಂಚಾರ ಮಾಡಿದಾಗ ಎಲ್ಲ ಆರ್ಗನ್ಸ್ನ ಏನು ಮಾಡ್ಕೊ ಬರುತ್ತೆ, ಹಾಳು ಮಾಡ್ತಾ ಬರುತ್ತೆ ಸರ್. ಇದರಿಂದನೇ ಸರ್, ತಲೆಯಿಂದ ಹೇಳ್ತೀನಿ ನೋಡಿ, ಕೂದಲುದ್ರ ಕಾರಣ ರಕ್ತ ಕೆಟ್ಟಿರೋದು, ಕಲುಷಿತ ಆಹಾರ, ಕಣ್ಣು ಹಾಳಾಗಕ್ಕೆ ಕಾರಣ ಕಲುಷಿತ ಆಹಾರ, ಹಾಗೆ ಡೌನ್ ಆಗ್ತಾ ಬರ್ತಾರೆ ಸರ್. ಎಲ್ಲ ರೋಗಕ್ಕೂ ಕಾರಣನೂ ಸರ್ ಹೊಟ್ಟೆಯಿಂದ ಆಗುವಂಥ ಸಮಸ್ಯೆನೇ ಆಗುವಂಥದ್ದು. ಅವಾಗ ಏನಾಯ್ತು ಅಂದರೆ ಸರ್, ನನ್ನ ಆಹಾರನೂ ಕೂಡ ಕಲುಷಿತ ಆಗಿದೆ ಸರ್. ವೈಟ್ ಇರೋದು, ಹೌದು ಸರ್, ಇನ್ನೊಂದು ಸ್ವಲ್ಪ ಬಿಟ್ಟರೆ ಇನ್ನೂ ಬ್ಲ್ಯಾಕ್ ಆಗ್ತಾ ಇರುತ್ತೆ. ನನ್ನ ರಕ್ತನೂ ಕೂಡ ಹಾಗೆ ಬ್ಲ್ಯಾಕ್ ಆಗಿದೆ ಸರ್. ಈ ಥರ ಇವಾಗ ಸರ್ ಈ ಥರ ಆದಾಗ ನನ್ನ ದೇಹ ಏನಾಯಿತು, ಕೊಳಿತಾ ಬಂತು. ಕೊಳಿತಾ ಬಂದಾಗ ಏನಾಯಿತು, ಆಯುಸ್ಸು ಕೂಡ ಕಡಿಮೆ ಆಯಿತು, ರೋಗಗಳು ಜಾಸ್ತಿ ಇತ್ತು. ರೋಗಗಳು ಜಾಸ್ತಿ ಆದಾಗ ಡಾಕ್ಟ್ರುಗಳು ಜಾಸ್ತಿ ಆದರು, ಹಾಸ್ಪಿಟ್ಲ್ಗಳು ಜಾಸ್ತಿ ಆಯಿತು. ಯಾಕೆ ಜಾಸ್ತಿ ಆಯಿತು ಸರ್? ನಮ್ಮ ಲೈಫ್ ಸ್ಟೈಲೇ ಸರ್. ಈ ಗಲೀಜು ಆಲ್ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಒಳಗಡೆ. ಆದರೆ ನಾನು ಇದನ್ನು ತೆಗಿಬೇಕಂದ್ರೆ ಏನು ಮಾಡ್ಬೇಕಂದ್ರೆ, ನನ್ನ ದೇಹನ ಶುದ್ಧ ಮಾಡ್ಬೇಕಂದ್ರೆ ಶುದ್ಧವಾದ ಆಹಾರನ ತಗೋಬೇಕು ಸರ್. ಶುದ್ಧವಾದ ಆಹಾರ ಎಲ್ಲಿ ಸಿಗುತ್ತೆ ಸರ್? ಬೆಳೆಗಳು ಬೆಳೆಯೋದು ಮತ್ತೆ ಸಿಗೋದು ಅದೆಲ್ಲ ಆಗದಿರೋ ಅಷ್ಟೇ ಸರ್. ಇದಕ್ಕೊಂದು ಪರಿಹಾರ ಬೇಕಂತಲ್ಲ ಸರ್. ಇದನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ಅಂತಾನೆ ಸರ್ ಸ್ಟಮಕ್ ಕೇರ್ನ ನಾವು ತಯಾರು ಮಾಡಿದ್ವಿ ಸರ್. ಅದಕ್ಕೋಸ್ಕರನೇ ಡೆಮೋ ಕೊಡ್ತಿರೋದು. ವಾರಕ್ಕೆ ಒಂದೇ ಸಲ 60 ml ಸರ್. ಇದರಲ್ಲಿ ಕ್ಯಾಪ್ ಇದೆ ಮೆಜರ್ಮೆಂಟಲ್ಲಿ. ಇದು 30 ml, ಇದು 30 ml, ಮತ್ತು ಇನ್ನೊಂದು 60 ml ವಾರಕ್ಕೆ ಒಂದ್ಸಲ ತಗೊಂಡ್ರೆ ಸಾಕು ಸರ್. ಓಕೆ. ಸೊ ಯಾರೆಲ್ಲ ತಗೋಬೋದು ನಿಮ್ಮ ಪ್ರಕಾರ? ಸರ್ಟನ್ ಏಜು 5 yearsಯಿಂದ ಅಂತ ನಾವು ಇದ್ರ ಮೇಲೆ ಕೊಟ್ಟಿರೋದು. ನಾನು ನನ್ನ ಮಗಳಿಗೆ 3 yearsಯಿಂದನೂ ಕೊಡ್ತಿದ್ದೀನಿ ಸರ್, ಕೊಡ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ ಸರ್. ಇಲ್ಲೇ ನೋಡಿ ಚೇಂಜಸ್ ನೋಡ್ಬೋದು. ಇಲ್ಲಿ ಏನು ಚೇಂಜಸ್ ನೋಡ್ಬೋದು ಅಂದರೆ, ಫುಲ್ ಬ್ಲ್ಯಾಕ್ ಇರೋಂಥ ನನ್ನ ರಕ್ತ ಸ್ಟಮಕ್ ಕೇರ್ ಕಲರ್ ಬಂದಿದೆ ಸರ್. ನೋಡಿ, ಸ್ಟಮಕ್ ಕೇರು ಇದೇ ಕಲರ್ ಇರೋದ್ರಿಂದ ಆ ಕಲರ್ ಬಂದಿದೆ. ಸ್ಟಮಕ್ ಕೇರ್ ವೈಟ್ ಇದ್ದರೆ ಇದು ವೈಟೇ ಇರ್ತಿತ್ತು ಅಷ್ಟೇ. ಅದ್ರ ಜೊತೆಗೆ ಸರ್, ನಾನು ತಿಂದಂಥ ಆಹಾರ ಏನಾಗಿದೆ ಶುದ್ಧ ಆಯಿತು ಸರ್. ಈಗ ಮತ್ತೆ ನನ್ನ ದೇಹ ಶುದ್ಧ ಆದಾಗ ಸರ್ ಎಲ್ಲ ಕಾಯಿಲೆಗಳು ಏನಾಗುತ್ತೆ ಕ್ಲಿಯರ್ ಆಗ್ತಾ ಬರ್ತಿರುತ್ತೆ ಸರ್. ಇದಕ್ಕೋಸ್ಕರ ಸರ್ ನಾವೆಲ್ಲ ಪಾರಂಪರಿಕವಾಗಿ ಇದನ್ನು ನಾವು ಡಾಕ್ಟ್ರುಗಳ ಹತ್ರ ಸರ್ಟಿಫೈಡ್ ಮಾಡ್ಕೊಂಡು ಕಂಡುಹಿಡಿದಿರೋಂಥದ್ದು ಸರ್. ಎಲ್ಲ ರೋಗಕ್ಕೂ ಮೂಲ ಕಾರಣ ಸ್ಟಮಕ್ ಆಗಿರೋದ್ರಿಂದನೇ ಅದಕ್ಕೆ ಸ್ಟಮಕ್ ಕೇರ್ ಅಂತಲೇ ಹೆಸರನ್ನ ಇಟ್ಟಿರುವಂಥದ್ದು ಸರ್. ಇದನ್ನು ಕರೆಕ್ಟ್. ನಮ್ಮ ಆರೋಗ್ಯ ಹೊಟ್ಟೆಗೆ ಹೋದ್ಮೇಲೆ ಅದು ಕೆಲಸಗಳನ್ನ ಶುರು ಮಾಡೋವಂಥದ್ದು, ಅಲ್ಲಿಂದ ಡಿವೈಡ್ ಮಾಡಿ ಪರ್ಟಿಕ್ಯುಲರ್ ಕಾಯಿಲೆಗಳಿಗೆ ಅದು ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು. ಸೊ ಹಂಗಾಗಿ ಸ್ಟಮಕ್ ಕೇರ್ ಅಂತ ಬಂದಿರೋದು, ಮತ್ತು ಹೆಸರು ಇಟ್ಟರೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಪ್ರಾಡಕ್ಟ್ ಇದು. ಓಕೆ ಸರ್. ಜೊತೆಗೆ ನಾನು ಹೇಳ್ತೀನಲ್ಲ ಸರ್, ಇದನ್ನು ವಾರಕ್ಕೊಂದ್ಸಲ ನಾವು ಇರೋವರೆಗೆ ಬಳಸ್ತಾ ಬಂದರೆ ಈ ಥರ ನಮ್ಮ ದೇಹ ಗಲೀಜಂತೂ ಮಾಡ್ಕೊತಿರ್ತೀವಿ. ಯಾವಾಗಲೂ ಗಲೀಜು ಆಗ್ತಾನೆ ಇರುತ್ತೆ. ಗಲೀಜಾದಾಗ ಏನಾಗ್ತದೆ ಅಂದರೆ ನಾವು ಇನ್ನರ್ ಕ್ಲೀನ್ ಮಾಡಲೇಬೇಕು. ಇದನ್ನು ಡಿಟಾಕ್ಸಿಫಿಕೇಶನ್ ಅಂತಾರೆ. ಆಯುರ್ವೇದದಲ್ಲಿ ವಿರೇಚನ ಅಂತ ಕರೀತಾರೆ. ಪಂಚಕರ್ಮ ಕೇಳಿದಿರಲ್ವ ಸರ್? ಪಂಚಕರ್ಮದಲ್ಲಿ ಒಂದು ಪಾರ್ಟು ವಿರೇಚನ ಅಂತ ಕರೀತಾರೆ. ಆ ವಿರೇಚನ ಅನ್ನೋದನ್ನ ನಾನಿವಾಗ ಮಾಡೋದು ಸರ್ ಡಿಟಾಕ್ಸಿಫಿಕೇಶನ್ ಅಂತ ಕರೀತಾರೆ. ಜಸ್ಟ್ ಇದನ್ನ 2 ಕ್ಯಾಪ್ನ ಯೂಸ್ ಮಾಡಿದ್ರೆ ಸರ್ 114 ರೂಪಾಯಿಲಿ ಏನೆಲ್ಲ ಕಾಯಿಲೆಗಳಿದೆ ಅದನ್ನೆಲ್ಲ ಏನು ಮಾಡ್ಬೋದು
ಕಡಿಮೆ ಮಾಡ್ತಾ ಬರ್ಬೋದು ಸರ್. ಬೆಸ್ಟ್ ಆಪ್ಷನ್ ಸರ್. ಮಕ್ಕಳಿಗೆ ಏನೆಲ್ಲ ತಿನ್ನೋಕೆ ಕೊಡ್ತಿದಾರಲ್ಲ ಲೈಫಲ್ಲಿ ಒಂದೇ ಒಂದ್ಸಲ ಈ ಸ್ಟಮಕ್ ಕೇರ್ನ ಯೂಸ್ ಮಾಡಿ ನೋಡಿ. ಆದರೆ ಕರೆಕ್ಟಾಗಿ ಪ್ರಮಾಣದಲ್ಲಿ 60 ml ಗಿಂತ ಜಾಸ್ತಿ ಕುಡಿಬೋದು, 60 ml ಗಿಂತ ಕಡಿಮೆ ಕುಡಿಯೋಂಗಿಲ್ಲ. ಇದನ್ನ ಕುಡಿದು 2 ರಿಂದ 3 ಲೋಟ ಬಿಸಿನೀರನ್ನ ಕುಡಿದು ಮಲಗಿದ್ದೆ ಆಯಿತು ಅಂದರೆ ಇವತ್ತು ಕುಡಿದಿದ್ದು ಇಮಿಡಿಯೇಟ್ ಆಗಿ ನಮಗೆ ಅರ್ಧ ಗಂಟೆ 1 hour 2 hour ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ವಿರೇಚನ ಅಂದರೆ ಸ್ವಲ್ಪ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೂಸ್ ಮೋಷನಲ್ಲಿ ನೀವು ನೋಡಿ ಫುಲ್ಲು ಬ್ಲ್ಯಾಕ್ ಕಲರ್ ಗಲೀಜೆಲ್ಲ ಹೋಗಿರ್ತದೆ, ಎಂಟೈರ್ ಗಲೀಜೆಲ್ಲ ಹೋಗಿರ್ತದೆ. ನಿಮ್ಮ ಒಂಥರ ಬಾಡಿ ಎಷ್ಟು ಫ್ರೀನೆಸ್ ಆಗುತ್ತೆ ಅಂದರೆ ಇದು ಒಂಥರ ಎನರ್ಜಿ ಯುವಕರ ಥರ ಬಾಡಿ ಫೀಲ್ ಆಗುತ್ತೆ. ಅದನ್ನು ಒಂಥರ ಖುಷಿ ಆಗುತ್ತೆ. 2 ರೌಂಡ್ ವಾಕ್ ಮಾಡೋಕ್ಕಲ್ಲ ಅಂದ್ರೆ ರನ್ ಮಾಡಿದ್ರೂ ಸುಸ್ತಾಗಲ್ಲ, ಈ ಥರ ಫೀಲ್ ಆಗುತ್ತೆ. ಮತ್ತು ಇದರಿಂದ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್, ಅಸಿಡಿಟಿ, ಮಲಬದ್ಧತೆ, ಪೈಲ್ಸ್, ಪಿಸ್ತುಲ, BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಈ ಥರ ಏನೆಲ್ಲ ಪ್ರಾಬ್ಲಮ್ಸ್ಗಳಿದೆ ಸರ್ ಎಲ್ಲನೂ ಕೂಡ 1 or 2 days ಅಲ್ಲೂ ಕೂಡ ಸಾಲ್ವ್ ಆಗ್ತಾ ಬರ್ತಿದೆ ಸರ್. ರಿಸಲ್ಟ್ ರೂಟ್ ಎಲ್ಲಿ ಅಂತ ಹೇಳಿದ್ರೆ ಹೊಟ್ಟೆನೇ ಸರ್. ಎಲ್ಲ ರೋಗಕ್ಕೂ ಮೂಲ ಕಾರಣ ಹೊಟ್ಟೆನೇ ಇರುತ್ತೆ ಸರ್. ಅದಕ್ಕೋಸ್ಕರ ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ನ ಸ್ಟಮಕ್ ಕೇರ್ ಅಂತ ಮಾಡಿರೋವಂಥದ್ದು. ಸೊ ಇವಾಗ ನೀವು ಹೇಳ್ದಂಗೆ ಒಂದೊಂದು ಹೆಲ್ತ್ ಇಶ್ಯೂಸ್ ಇರೋರು ಅಥವಾ ಅವರು ಟ್ಯಾಬ್ಲೆಟ್ಸು ಇದರಲ್ಲಿ ಮೆಡಿಸಿನ್ ಆಲ್ರೆಡಿ ತೊಗೋತಾ ಇರ್ತಾರೆ ರೆಗ್ಯುಲರಾಗಿ, ಅವರು ಇದನ್ನು ಡಾಕ್ಟರ್ ಕನ್ಸಲ್ಟ್ ಮಾಡಿ ತೊಗೋಬೇಕಾ, ಇಲ್ಲ ಅದನ್ನೇನೋ ಸ್ಟಾಪ್ ಮಾಡಿ, ಈ ಥರ ಕನ್ಫ್ಯೂಷನ್ಸ್ ಇರುತ್ತೆ ಸರ್? ಇದೆಲ್ಲ ಯಾವುದೇ ಥರ ಮೆಡಿಸಿನ್ ಅಲ್ಲ ಸರ್. ಓಕೆ, ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೊಳ್ಳೋ ಅಂಥದ್ದು ಏನು ಮೆಡಿಸಿನ್ ಅಲ್ಲ ಸರ್. ಈಗ ನಾನು ವಿಷನೇ ತಿಂದಿದ್ದೀನಿ ಸರ್. ವಿಷ ತೆಗೆಯೋದನ್ನ ಕುಡಿಯಲಿಕ್ಕೆ ಏನು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ, ಯಾವ ಮಾತ್ರನೂ ನಿಲ್ಲಿಸೋದು ಅವಶ್ಯಕತೆ ಇಲ್ಲ, ನಿಲ್ಲಿಸ್ಬಿಟ್ಟು ಇದನ್ನು ತಗೋಬೇಕು ಅಂತ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಅಲೋಪತಿ ಮಾತ್ರೆ ತಗೋತಿದ್ರು ಅದರ ಗ್ಯಾಪಲ್ಲಿ ನೀವು ಅರ್ಧ ಮುಕ್ಕಾಲು ಗಂಟೆ ಗ್ಯಾಪಲ್ಲಿ ತಗೊಂಡ್ರು ಕೂಡ ಇದು ಯಾವುದೋ ಮೆಡಿಸಿನ್ಸ್ ಅಲ್ಲ ಸರ್. ಜಸ್ಟ್ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಏನು ಅಡುಗೆ ಮನೆಯಲ್ಲಿ ಏನು ಸಾಮಾನುಗಳಿರ್ತದೆ ಸರ್ ಅದನ್ನ ಹಾಕಿ ತಯಾರು ಮಾಡೋದನ್ನೇ ಆಯುರ್ವೇದ ಸರ್. ಮನೆಯಲ್ಲಿ ಲೇಡೀಸು ಇದು ಬೇಡ ಅಂತ ಎತ್ತಿ ಆ ಕಡೆ ಇಟ್ಟಿರ್ತಾರಲ್ಲ ಸರ್, ಅದನ್ನ ಡಾಕ್ಟರ್ಗಳು ಎತ್ಕೊಂಡು ಬಂದು ಅದನ್ನ ಯೂಸ್ ಇದೆ ಅಂತ ಬಾಟ್ಲಿಗೆ ಫಿಲ್ ಮಾಡಿ ಮಾರೋದು ಆಯುರ್ವೇದ ಸರ್. ಬೇರೆ ಏನೂ ಇಲ್ಲ ಸರ್. ಅದನ್ನು ಅಷ್ಟೇ, ಇದು ಯಾವುದೋ ಮೆಡಿಕಲ್ ಸೈನ್ಸ್ ಅಂತ ಏನಿಲ್ಲ. ಅಷ್ಟೇ ಹೊಟ್ಟೆನ ಹಾಳು ಮಾಡ್ಕೊಂಡು ರೋಗ ಬರ್ಸ್ಕೊಂಡಿದ್ರೆ ಹೊಟ್ಟೆನ ಕ್ಲೀನ್ ಮಾಡ್ಕೊಂಡು ರೋಗ ವಾಸಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇರೋಂಥದ್ದು. ನಾನು ಮೊದಲೇ ಹೇಳ್ದಂಗೆ ಸ್ಟಮಕ್ ಎಲ್ಲ ರೋಗಕ್ಕೂ ಒಳ್ಳೆ ಮದ್ದಿದೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಸರ್, ಕಾಂಬಿನೇಷನ್ ಪ್ರಾಡಕ್ಟ್ನ ಕೊಡೋದ್ರಿಂದ ಸ್ವಲ್ಪ ಫಾಸ್ಟ್ ರಿಸಲ್ಟ್ ಬರುತ್ತೆ. 1 ವಾರಕ್ಕೆ ಬರೋ ರಿಸಲ್ಟ್ 1 ದಿನಕ್ಕೆ ಬರೋವಂಥದ್ದನ್ನ ಚಾನ್ಸಸ್ನ ಇದೆ. ಅದಕ್ಕೋಸ್ಕರ ನಾವು ಮಾಡಿರೋವಂಥದ್ದು ಸರ್. ಒಂದು AB ಅಡ್ವಾನ್ಸ್ ಗ್ಯಾಸ್ಟ್ರೋ ಕ್ಯೂರ್ ಎಕ್ಸ್ಪ್ರೆಸ್ ಅಂತ ಸರ್. ಇದು ಗ್ಯಾಸ್ಟ್ರಿಕ್ ಅಂತ ಮಾಡಿರುವಂಥ ಸಿರಪ್ಪು. ಆದರೆ ಇದ್ರ ಜೊತೆಗೆ ತಗೊಂಡ್ರೆ ಮಾತ್ರ ಕೆಲಸ ಮಾಡುವಂಥದ್ದು ಸರ್. ಇದನ್ನ ಏನಾಗುತ್ತೆ ಅಂದರೆ ಇನ್ಸ್ಟೆಂಟ್ ತುಂಬ ಎದೆ ಉರಿತಿದೆ, ನನಗೆ ಆಗ್ತಾ ಇಲ್ಲ, ಉಳಿತಾಗಿ ಬರ್ತಿದೆ, ಹೊಟ್ಟೆ ಉಬ್ಬರ ಆಗಿದೆ, ಆ ಥರ ಜಾಸ್ತಿ ಇದ್ದಾಗ ಏನು ಮಾಡ್ಬೇಕಂತ ಹೇಳಿದಾಗ ಇದನ್ನು ತಗೊಂಡ್ರೆ ಇನ್ಸ್ಟೆಂಟ್ ಒಂದು 5 ನಿಮಿಷದಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸರ್. ಇದನ್ನು 5 ನಿಮಿಷದಲ್ಲಿ ರಿಸಲ್ಟ್ ಸಿಗುತ್ತೆ, ಅವಾಗ ರಿಲೀಫ್ ಆಗುತ್ತೆ. ಬರೀ ಇದೊಂದೇ ಕುಡ್ಕೊಂಡು ಹೋದರೆ 100% ಅವ್ರು ಇರೋವರೆಗೂ ಇದನ್ನು ಕುಡಿತಾ ಇರಬೇಕು ಹೊರತು ಕ್ಯೂರ್ ಆಗಲ್ಲ. ಆದರೆ ಇದು ಸ್ಟಮಕ್ ಕೇರ್ನ ರೆಗ್ಯುಲರ್ ಆಗಿ ತೊಗೊಳೋದ್ರಿಂದ 100% ಸ್ಟಮಕ್ ಕೇರ್ ರೆಡಿ ಆಗುತ್ತೆ ಸರ್. ಸ್ಟಮಕ್ ರೆಡಿ ಆದ ತಕ್ಷಣ ಯಾವುದೇ ಥರ ಗ್ಯಾಸ್ಟ್ರಿಕ್ ಬರಲ್ಲ. 2 ಕಾಂಬಿನೇಷನಲ್ಲಿ ಒಂದು 3 months ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಸರ್, ಎಷ್ಟೇ ಹಳೇದಿರಲಿ ಗ್ಯಾಸ್ಟ್ರಿಕ್ ಇರಲಿ ಆರಾಮಾಗಿ ಕ್ಲೀನ್ ಆಗಿಬಿಡ್ತಾರೆ ಸರ್. ಅದನ್ನು ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆನೇ ಬರಲ್ಲ. ಎಷ್ಟೋ ಜನ KSRTC ಡ್ರೈವರ್ಗಳು ಅವರು ತುಂಬ ಗ್ಯಾಸ್ಟ್ರಿಕ್ ಪೈಲ್ಸಿಂದ ನಡ್ತಿರ್ತಾರೆ ಸರ್. ಅವರು ಹೇಳಿದ್ದೇನೆ ಅಂದರೆ ಒಂದೇ ದಿನ ಕುಡಿದಿದ್ದಾರೆ ಸರ್ ಅಷ್ಟೇ. ಅವತ್ತೋಗಿ 3 ಟೈಮು ನಾನ್ ವೆಜ್ ತಿಂದಿದ್ದಾರೆ ಅಂದರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗಿಲ್ಲ ಅಂತ ತುಂಬ ಅವರು ಕೂಡ ಖುಷಿಯಾಗಿ ಹೇಳಿದ್ದಾರೆ. ಅಷ್ಟು ಗ್ಯಾಸ್ಟ್ರಿಕ್ 2 ಕಾಂಬಿನೇಷನಲ್ಲಿ ಫಸ್ಟ್ ಕ್ಲಾಸಾಗಿ ವರ್ಕ್ ಆಗುತ್ತೆ ಸರ್. ಜೊತೆಗೆ ಇನ್ನೊಂದು ಪೈಲ್ಸ್ಗೆ ಅಂತ ಹೇಳಿದ್ರಲ್ಲ, ಪೈಲ್ಸ್ಗೂ ಅಷ್ಟೇ ಪೈಲ್ಸ್ ಕೇರ್ ಅಂತ, ಇದನ್ನು ಪೈಲ್ಸ್ ಕ್ಯೂರ್ ಎಕ್ಸ್ಪ್ರೆಸ್ ಅಂತ, ಇದು ಒಳ್ಳೆ ಟ್ಯಾಬ್ಲೆಟ್ ಇದೆ. ಇದನ್ನು ಕೂಡ ಎಷ್ಟೇ ಹಳೆ ಪೈಲ್ಸ್ ಇರಲಿ, ಪಿಸ್ತುಲ ಇರಲಿ, ಅವ್ರಿಗೆ ಮಲಬದ್ಧತೆ ಸರಿಯಾಗಿ ಹೋಗ್ತಿರೋದು, ಬ್ಲೀಡಿಂಗ್ ಆಗ್ತಿರೋದು, ಏನೇ ಪ್ರಾಬ್ಲಮ್ ಇದ್ರೂ ಕಾಂಬಿನೇಷನ್ ಅಲ್ಲಿ ತಗೊಳ್ಳೋದ್ರಿಂದನೂ ಇದು ಪರ್ಮನೆಂಟ್ ಕ್ಯೂರು. ಇದನ್ನ ಇನ್ಸ್ಟೆಂಟ್ ಸೊಲ್ಯೂಷನ್, 1 day ಬೆಸ್ಟ್ ರಿಸಲ್ಟ್ ಇದೆ ಸರ್. ಒಂದು ದಿನದಲ್ಲೇ ಸರ್, 1 ದಿನದಲ್ಲೇ ಅವ್ರಿಗೆ ಬ್ಲೀಡಿಂಗ್ ಆಗೋದೆಲ್ಲ ಸ್ಟಾಪ್ ಆಗುತ್ತೆ. ಮತ್ತು ಅವ್ರಿಗೆ ಪೈಲ್ಸ್ ನೋವಾಗುತ್ತಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರ್ತಿರುತ್ತೆ. ಜೊತೆಗೆ 3 months ತೊಗೊಂಡ್ರೆ ಅವ್ರಿಗೆ ಎಷ್ಟೇ ಹಳೆದಿರಲಿ ಸರ್ ಆರಾಮಾಗಿ ಚಾಲೆಂಜ್ ಹೇಳ್ತಿದ್ದೀನಿ, ಎಷ್ಟೇ ಹಳೆ ಪೈಲ್ಸ್ ಇದ್ರೂ ಕೂಡ ಕಂಪ್ಲೀಟಾಗಿ ಕ್ಯೂರ್ ಆಗೋಗುತ್ತೆ ಸರ್. ಇದನ್ನು ಪೈಲ್ಸ್ಗಾಗಿರೋಂಥದ್ದು. ಜೊತೆಗೆ ಆರ್ಥೋ ಕೇರ್ ಅಂತ ಬರುತ್ತೆ ಸರ್. ಇದರಲ್ಲಿ 2 ಕಾಂಬಿನೇಷನ್ ಬರುತ್ತೆ. ಆರ್ಥೋ ಸ್ಪೆಷಲ್ ಪೌಡರ್ ಅಂತ ಬರುತ್ತೆ ಸರ್. ಇದನ್ನ ಇನ್ನೊಂದು ಆರ್ಥೋ ಕೇರ್ ಟ್ಯಾಬ್ಲೆಟ್ ಅಂತ ಬರುತ್ತೆ ಸರ್. ಇದು ಟ್ಯಾಬ್ಲೆಟ್ ಮತ್ತೆ ಇದನ್ನ ಮತ್ತೆ ಸರ್ ಮಂಡಿ ನೋವು ಬರ್ಲಿಕ್ಕೆ ರೀಸನ್ ಏನಂದ್ರೆ ವಾತ ದೋಷ ಅಂತ ಕರೀತಾರೆ ಸರ್. ವಾತ ಪಿತ್ತ ಕಫ 3 ಇರ್ತದಲ್ಲ ಸರ್, ಅದರಲ್ಲಿ ವಾತ ದೋಷ ಅಂತಾರೆ. ವಾತ ಅಂದ್ರೆ ಒಣಗುವಂಥದ್ದು, ಗಾಳಿ ಏನು ಮಾಡುತ್ತೆ ಅಂದರೆ ಎಲ್ಲನೂ ಒಣಗಿಸೋಂಥದ್ದು. ಈಗ ಬಟ್ಟೆ ನೋಡಿ ಮನೇಲೆ ಒಣಗಾಕಿದ್ರೆ ಗಟ್ಟಿಯಾಗಿ ಒಣಗುತ್ತೆ. ಮತ್ತು ಕೊಬ್ಬರಿ ಎಣ್ಣೆ ನೋಡಿ ಚಳಿಗಾಲದಲ್ಲಿ ಏನಾಗುತ್ತೆ ಹೇಳಿ ಗಟ್ಟಿ ಆಗ್ಬಿಡ್ತದೆ ಕೊಬ್ಬರಿ ಎಣ್ಣೆ. ಈ ಥರ ಏನಾಗುತ್ತೆ ಅಂದರೆ ನನ್ನ ಮೂಳೆ ಮಧ್ಯದಲ್ಲಿ ಜೆಲ್ ಇರುತ್ತೆ. ಆ ಜೆಲ್ ಏನಾಗುತ್ತೆ ಅಂದರೆ ಅದು ಒಂಥರ ತುಪ್ಪ ಥರ ಇರ್ತದೆ. ವಾತ ದೋಷ ಬಂದಾಗ ಗಟ್ಟಿ ಆಗಿಬಿಡ್ತದೆ. ಸ್ವಲ್ಪ ಗಟ್ಟಿಯಾದಾಗ ಏನಾಗುತ್ತೆ ಅಂದರೆ ಕೂತಾಗ ಎದ್ದಾಗ ಮಂಡಿ ನೋವು ಏನಾಗುತ್ತೆ ಅಂದರೆ ಕಟ್ ಅಂತ ಸೌಂಡ್ ಬರುತ್ತೆ. ಅದು ಗಟ್ಟಿ ಆದಾಗ ಸ್ಮೂತ್ ಆಗಿದ್ದಾಗ ಈ ಥರ ಸ್ಮೂತಾಗಿ ಹ್ಯಾಂಡಲ್ ಆಗುತ್ತೆ. ಗಟ್ಟಿ ಆದಾಗ ಸ್ವಲ್ಪ ಅವ್ರಿಗೆ ಆಡಿಸ್ಲಿಕ್ಕೆ ಆಗಲ್ಲ, ನೋವು ಬರ್ತಾ ಇರುತ್ತೆ. ಆಮೇಲೆ ಹೋಗ್ತಾ ಸವಿತಾ ಬರ್ತಾ ಇರುತ್ತೆ. ನಾವು ಅವಾಗ ಏನು ಮಾಡ್ಬೇಕಂದ್ರೆ ಸರ್, ಒರಿಜಿನಲ್ ಪರಿಹಾರ ಏನಂದರೆ ವಾತ ದೋಷ ಕ್ಲಿಯರ್ ಮಾಡ್ಕೋಬೇಕು ಹೊರತು ಪೇನ್ ಕಿಲ್ಲರ್ ಅಲ್ಲ ಸರ್.
ಮೇಯ್ನು ವಾತದೋಷ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಸ್ಟಮಕ್ ಕೇರಲ್ಲಿ ವಾತದೋಷ 100% ಕ್ಲಿಯರ್ ಆಗುತ್ತೆ ಸರ್ ಅದನ್ನು. ಆದರೆ 3 ತಿಂಗಳು 4 ತಿಂಗಳು ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ನೋವು ಯಾರು ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡೋದು ಅಂತ ಹೇಳಿದ್ರೆ ಈ ಫಾರ್ಮುಲಾನ ತಂದು ಸರ್. ಇದೇನು ಮಾಡುತ್ತೆ ಅಂದರೆ ಈ ಸೌದಿರೋಂಥ ಮೂಳೆನ ಸೈನವೆಲ್ ಫ್ಲೂಯಿಡ್ ಅಂತ ಕರೀತಾರೆ. ಆ ಫ್ಲೂಯಿಡ್ ಜೆಲ್ನ ಏನಾಗುತ್ತೆ ಅಂದರೆ ಇದನ್ನು ರೀಜನೇಟ್ ಬರುತ್ತೆ. ಇದರಲ್ಲಿ ಹಾಕಿರೋಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಈ ಟಮರಿಂಡ್ ಅಂದರೆ ಹುಣಸೆದು ಬೀಜ ಇರ್ತದಲ್ಲ ಸರ್, ಅದನ್ನು ಆ ಬೀಜದ್ದು 50% ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಂದು 7-8 ಥರ ಹೀಟ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಇರ್ತದೆ. ಈಗ ಏನಾಗುತ್ತೆ ಅಂದರೆ ಸರ್, ಇಲ್ಲಿ ಪೇಯ್ನ್ ಇದೆ ಅನ್ಕೊಳ್ಳಿ, ಮಂಡಿಯಲ್ಲಿ ಪೇಯ್ನ್ ಇರುತ್ತೆ. ಆ ಪೇಯ್ನ್ ಇದ್ದಾಗ ಸ್ವಲ್ಪ ಬಿಸಿದು ಏನಾದರೂ ಬಟ್ಟೆ ಗಿಟ್ಟನ್ನು ಇಟ್ಟರೆ ಏನಾಗುತ್ತೆ ಸರ್, ಪೇಯ್ನ್ ಸ್ವಲ್ಪ ಕಡಿಮೆ ಆದಾಗ ಅನ್ಸುತ್ತಲ್ವಾ? ಯಾಕೆ ಕಡಿಮೆ ಆಗುತ್ತೆ? ಆ ಬಿಸಿ ಇಟ್ಟಾಗ ಆ ಸ್ವಲ್ಪ ಗಟ್ಟಿಯಾಗಿರೋಂಥ ತುಪ್ಪ ಏನಾಗುತ್ತೆ ಅಂದರೆ ಸ್ವಲ್ಪ ಕರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಸ್ವಲ್ಪ ಇದಾಗುತ್ತೆ. ಮತ್ತೆ ವಾತದೋಷದಿಂದ ಏನಾಗುತ್ತೆ, ಮತ್ತೆ ಗಟ್ಟಿ ಆಗ್ಬಿಡ್ತದೆ. ಅವಾಗ ಮತ್ತೆ ಪೇನ್ ಬರುತ್ತೆ. ಅದನ್ನು ನಾವು ಪ್ಲಾನ್ ಮಾಡ್ಕೊಂಡು ಏನು ಮಾಡೋದು ಅಂತ ಹೇಳಿದ್ರೆ ಈ ಫಾರ್ಮುಲಾ ತಂದು ಇದೇನಾಗುತ್ತೆ ಅಂದರೆ ಹೋಗಿ ಸ್ವಲ್ಪ ಹೀಟ್ ಆಗುತ್ತೆ ಅಷ್ಟೇ. ಹೀಟ್ ಆದಾಗ ಮತ್ತೆ ಅದು ಫ್ರೀಯಾಗಿ ಆಡೋ ಥರ ಆಗುತ್ತೆ. ಬಟ್ ಇದು ತಾತ್ಕಾಲಿಕ ಸರ್. ಇದನ್ನೇ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಕ್ಯೂರ್ ಆಗಲ್ಲ. ಕ್ಯೂರ್ ಆಗ್ಲಿಕ್ಕೆ ಸ್ಟಮಕ್ ಕೇರನೇ ಮೇಯ್ನ್ ಇರೋದು. ಆದರೆ ಇದನ್ನ ತಗೊಂಡು 1 or 2 ಡೇಸಲ್ಲಿ ಇನ್ಸ್ಟೆಂಟ್ ರಿಸಲ್ಟ್ ಬರುತ್ತೆ. ಯಾವ ಥರ ರಿಸಲ್ಟ್ ಬರುತ್ತೆ ಅಂದರೆ ಸ್ವಲ್ಪ ಹೀಟ್ ಆಗುತ್ತೆ. ಹೀಟ್ ಆದಾಗ ನೋವಿಲ್ದಿರೋ ಥರ ಆರಾಮಾಗಿರ್ತಾರೆ. ಒಂದು 3 months ಜೊತೆಗೆ ತಗೊಂಡಾಗ ನೋವು ಇರಲ್ಲ. ಅಲ್ಲಿವರೆಗೆ ಇದು ಕೆಲಸ ಮಾಡ್ತಿರ್ತದೆ. ಆದರೆ ಇದು ಒಂದಿನ ಕೆಲಸ ಮಾಡಲ್ಲ. ಬಟ್ ಒಂದಿನ ಕೆಲಸ ಮಾಡೇ ಮಾಡ್ತದೆ. ಇದಂತ ಗ್ಯಾರಂಟಿ. ಆದರೆ ಕಾಂಬಿನೇಷನ್ ಕೊಡ್ತೀವಿ. ಎಷ್ಟೋ ಜನ ಸರ್ ಮಲಗಿರೋರೆಲ್ಲ ಎದ್ದುಬಿಟ್ಟಿದ್ದಾರೆ ಸರ್. ಎಷ್ಟೋ ಜನ ನಡೆಯೋಕ್ಕಾಗಲ್ಲ ಅಂದರೂ ನಾನು ಬೇಕಾದ್ರೆ ವೀಡಿಯೋಗಳನ್ನ ನಮ್ಮದು ಆಯುರ್ ಬ್ರಹ್ಮ ವೆಲ್ನೆಸ್ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ರಿಸಲ್ಟ್ ಬಂದಿರೋದನ್ನ ಬೇಕಾದ್ರೆ ವೀಡಿಯೋಗಳನ್ನ ನೀವು ಚೆಕ್ ಮಾಡ್ಬೋದು. ಅಲ್ಲಿ ತುಂಬ ಜನದ ಹಾಕಿದ್ದೀವಿ ಸರ್ ಅದನ್ನು ಮಾಡ್ಕೊಟ್ಟಿರೋದನ್ನ. ಇದು ಆರ್ಥೋ ರಿಲೇಟೆಡ್ದು ಕಾಂಬಿನೇಷನ್ ಐತೆ ಸರ್. ಮತ್ತು ಇನ್ನೊಂದು ಹೈ ಪ್ರಾಬ್ಲಮ್, ಇದಂತೂ ತುಂಬ ವಂಡರ್ಫುಲ್ ಪ್ರಾಡಕ್ಟ್ ಸರ್. ಅಂದರೆ ಕಣ್ಣಿಂದ ಏನೇ ಪ್ರಾಬ್ಲಮ್ ಇದೆ ಸರ್ ಕ್ಲಿಯರ್ ಆಗ್ತಿದೆ. ಕಣ್ಣಿನ ದೃಷ್ಟಿ ಚೆನ್ನಾಗಿ ಬರ್ತಿದೆ. ಎಷ್ಟೋ ಜನಕ್ಕೆ ಮಕ್ಕಳುಗಳಿಗೆ ಜಾಸ್ತಿ ಸರ್ ಮೊಬೈಲ್ ಎಲ್ಲ ನೋಡ್ತಾರೆ, ಟಿವಿ ಎಲ್ಲ ನೋಡ್ತಾರೆ. ಅದಕ್ಕೆ ಅವ್ರಿಗೆ ಏನಾಗುತ್ತೆ ಅಂದರೆ ಕಣ್ಣನ್ನ ಸರ್ವಿಸ್ ಮಾಡೋದು, ಇದು ಹೆಂಗೆ ಹೊಟ್ಟೆ ಸರ್ವಿಸ್ ಮಾಡ್ತಾರೋ ಅದೇ ಥರ ಕಣ್ಣಿನ ಸರ್ವಿಸ್ ಮಾಡೋ ಥರ ಇದನ್ನ. ಮತ್ತೆ ಕೆಲವರಿಗೆ ಸಣ್ಣ ಪುಟ್ಟ ಪೊರೆಗಳು ಇದರಲ್ಲೇ ಹೋಗಿದೆ. ಕೆಲವರಿಗೆ ದೂರದೃಷ್ಟಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀವಿ. ಅವರಿಗೆ ಫುಲ್ಲು ಬ್ಲರ್ನೆಸ್ ಏನೂ ಕಾಣಿಸ್ತಿರ್ಲಿಲ್ಲ. ಅವರು ಕಣ್ಣು ಎಲ್ಲ ನೀಟಾಗಿ ಕ್ಲಿಯರ್ ಆಗಿದೆ ಅಂತ ಫುಲ್ ಬ್ಲ್ಯಾಕ್ನೆಸ್ ಆಗಿತ್ತು ಅವ್ರಿಗೆ ಕಣ್ಣಿನ ದೃಷ್ಟಿ ಸ್ವಲ್ಪ ಬಂದಿರೋ ಅಂಥದ್ದು ತುಂಬ ಚೆನ್ನಾಗಿ ಬಂತು. ಕಣ್ಣಿಂದ ಏನೇ ಪ್ರಾಬ್ಲಮ್ ಇದ್ರೂ ಸರ್ 100% ಬಿಲೀವ್ ಮಾಡಿ ಯೂಸ್ ಮಾಡ್ಬೋದು ಸರ್. ಅಷ್ಟು ತುಂಬ ಹೈ ಸೇಲ್ ಇದೆ ಸರ್. ಇದನ್ನು ಕೂಡ ಸ್ಟಮಕ್ ಕೇರ್ ಯಾವ ಥರ ಸೇಲ್ ಇದೆಯೋ ಅದೇ ಥರ ಐ ಡ್ರಾಪು ಕೂಡ ತುಂಬ ಚೆನ್ನಾಗಿ ಸೇಲ್ ಇದೆ ಸರ್. ಹೇಳ್ತಾ ಹೋದರೆ ಇನ್ನೂ 1000 ಪ್ರಾಡಕ್ಟ್ಸ್ಗಳಿದೆ. ನಾನು ಜಾಸ್ತಿ ಹೈಲೈಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಜಾಸ್ತಿ ಹೈಲೈಟ್ ಮಾಡ್ತಿರೋದಂದರೆ ಸ್ಟಮಕ್ ಕೇರ್ನ ತಗೊಂಡ್ರೆ ಸರ್ 100 ವರ್ಷ ನಾನು ಆಯಸ್ಸಿದ್ರೆ 100% ನಾನು 100 ವರ್ಷ ಬದುಕ್ತೀನಿ. ಯಾವುದೇ ಹಾಸ್ಪಿಟ್ಲ್ ಮುಖ ನೋಡಲ್ಲ. ಅಂದರೆ ಎಮರ್ಜೆನ್ಸಿ ಆ ಥರ ಇದ್ದಾಗ ಹೋಗ್ಲೇಬೇಕಾಗತ್ತೆ. ಈ ಥರ ಕಾಯಿಲೆ ಬಂದು ಯಾವುದೇ ಮೂಲೆ ಸೇರ್ಕೊಳ್ಳೋ ಅಂಥದ್ದು ಯಾವುದೂ ಆಗಬಾರ್ದು ಅಂತ ಹೇಳಿದ್ರೆ ಮಕ್ಕಳಿಂದ ಹಿಡಿದು ಮನೇಲೆಲ್ಲ ಏನು ಮಾಡಿ ಅಂದರೆ ವಾರಕ್ಕೊಂದ್ಸಲ ಹೇಗೆ ಬಾಡೂಟ ಮಾಡ್ತಿರೋ ಹಾಗೇನೆ ವಾರಕ್ಕೊಂದ್ಸಲ ಈ ಸ್ಟಮಕ್ ಕೇರ್ನ ಕುಡಿಯೋದ್ರಿಂದ ಏನಾಗುತ್ತೆ ಎಂಟೈರ್ ಬಾಡಿನ ಕ್ಲೀನಾಗಿ ಇಟ್ಕೊಳ್ಳುತ್ತೆ ಸರ್. ಗಲೀಜಂತೂ ಮಾಡ್ಕೋತೀವಿ ಸರ್. ಆದರೆ ಶುದ್ಧ ಮಾಡ್ಕೊಳ್ಳಿಕ್ಕೆ ಮಾಡ್ಬೇಕು ಸರ್ ಇದನ್ನು. ಅದಕ್ಕೋಸ್ಕರ ಅಂತಲೇ ಮಾಡಿರೋವಂಥದ್ದು ಸರ್ ಇದನ್ನು. ಸರ್ ಇದನ್ನು ಸ್ಟಮಕ್ ಕೇರು ಕೆಲವರು ಅನುಮಾನ ಪಡ್ಬೋದು ಇದರಲ್ಲಿ ಆಗುತ್ತೋ ಇಲ್ವೋ, ಯಾಕಂದರೆ ಇದು 800 ರೂಪಾಯಿ ರೇಟ್ ಇದೆ ಸರ್. ನಾನು ಆ್ಯಕ್ಚುಲಿ ತೀರಾ ಕಡಿಮೆನೇ ಸರ್ ಹೇಳ್ಬೇಕಂದ್ರೆ. ನೀವು ಪಂಚಕರ್ಮ ಅದನ್ನೆಲ್ಲ ಹೋಲ್ಸ್ಕೊತೀನಿ ಅಂದರೆ ಹೆವಿ ಕಡಿಮೆನೇ ರೇಟ್ ಅದನ್ನು. ಆದರೆ ಜನಗಳಿಗೆ ಗೊತ್ತಾಗಬೇಕಲ್ವ, ವ್ಯಾಲ್ಯೂ ಗೊತ್ತಾಗಬೇಕಲ್ವ. ಈ ಸರ್ ಒಂದು ಸಲ ಜನಗಳು ಯೂಸ್ ಮಾಡಲಿ ಸರ್. ಆದರೆ ಅವ್ರ ಆರೋಗ್ಯ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಉದ್ದೇಶ. ಜೊತೆಗೆ ನಂದು ಬ್ಲಡ್ ರಿಪೋರ್ಟ್ಗಳೆಲ್ಲ ಇದೆ ಸರ್. ನಮ್ಮ ಆಫೀಸಲ್ಲಿ ಇರೋರ್ದೆಲ್ಲ ಬ್ಲಡ್ ರಿಪೋರ್ಟ್ ಇದೆ, ಎಲ್ಲ ಕಡೆ ಪ್ಯೂರ್ ಆಗಿದೆ. ಇದನ್ನ ದೊಡ್ಡದು ರೇಟು ಇದು 800 ರೂಪಾಯಿ ಕೊಟ್ಟು ಯಾಕೆ ತಗೋಬೇಕು, ಯಾಕೆ ಅಷ್ಟೊಂದು ರೇಟ್ ಜಾಸ್ತಿ ಅಂತ ಯಾರು ಡೌಟ್ ಪಡ್ತಿದ್ರೆ ಸರ್, ಬೇಕಾದ್ರೆ ಇನ್ನೊಂದು ವೇರಿಯಂಟ್ ಇದೆ ಸರ್. ಇದು 200 ml ದಂದು 409 ರೂಪಾಯಿಗೂ ಸಿಗುತ್ತೆ. ಇದು ಕೂಡ ಡೌಟ್ ಪಡೋರಿದ್ರೆ 130 ರೂಪಾಯಿ ಸರ್ ಒಂದು ಚಿಕ್ಕದು. ಇದು ಒಂದ್ಸಲ ಅಷ್ಟೇ ಯೂಸ್. ಅದನ್ನ ಒಂದ್ಸಲ ಯೂಸ್ ಮಾಡಿ ಇಡೋವಂಥದ್ದು. ಒಂದ್ಸಲ ಫಸ್ಟ್ ಚಿಕ್ಕದನ್ನ ತಗೊಂಡು ಯೂಸ್ ಮಾಡಿ ನೋಡಿ. ನಿಮ್ಗೆ ಏನಾರ ಬಿಲೀವ್ ಬತ್ತು ಅಂತ ಹೇಳಿದ್ರೆ ಆಮೇಲೆ ಬೇಕಾದ್ರೆ ದೊಡ್ಡ ತಗೊಳ್ಳಿ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. 100% ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ. ಇದೊಂದು ನಿಮ್ಮ ಮನೇಲಿ ಇದ್ರೆ 100% ಒಂದು ಆಯುರ್ವೇದದ ವೈದ್ಯರೇ ನಮ್ಮ ಮನೇಲಿ ಇರೋ ಹಾಗೆ. ನಾನು ರಿಯಲ್ ಹೇಳ್ಬೇಕಂದ್ರೆ ನಮ್ಮ ಮನೆ ದೇವ್ರು ಬೇರೆ ಯಾರು ಅಲ್ಲ, ಸ್ಟಮಕ್ ಕೇರ್ ಸರ್. ಯಾಕಂದ್ರೆ ಆರೋಗ್ಯನೇ ಮೇನ್ ದೇವರು ಸರ್ ನಮಗೆ. 130 ರೂಪಾಯಿ ಮಾತ್ರ ಇನ್ವೆಸ್ಟ್ ಮಾಡಿ ಬೇಕಾದ್ರೆ ಚಿಕ್ಕದು ತಗೊಂಡು ನೋಡಿ. ನಾನು 100% ಹೇಳ್ತೀನಲ್ಲ, ನೀವು ದೊಡ್ಡದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟು ಬೆಸ್ಟ್ ರಿಸಲ್ಟ್ ಇದೆ. 1 day ರಿಸಲ್ಟ್ ಇದೆ ಸರ್. ಯಾರು ಹೇಳಲ್ಲ, ಅರ್ಧ ಗಂಟೆಯಿಂದ 1 hourಲಿ ರಿಸಲ್ಟ್ ಇದೆ. ನಾನು 1 day ಅಂತಾನೆ ಹೇಳ್ತೀನಿ ಸರ್. ಅದನ್ನು ಬೆಸ್ಟಲ್ಲಿ ಬೆಸ್ಟ್ ಇದೆ ಸರ್, ಯೂಸ್ ಮಾಡ್ಬೋದು. ಕಿಡ್ನಿ ಸ್ಟೋನ್ ಸರ್, ಎಷ್ಟೊಂದು ಜನ ಕಿಡ್ನಿ ಸ್ಟೋನಿಂದ ಸಿಕ್ಕಾಪಟ್ಟೆ ಸಫರ್ ಮಾಡ್ತಾರೆ ಸರ್. ಎಷ್ಟೋ ದುಡ್ಡು ಮಾಡ್ಕೋತಾರೆ. ಯಾಕಂದರೆ ಇದು ನನಗಾಗಿರೋ ಅನುಭವ ಸರ್. ಕಿಡ್ನಿ ಸ್ಟೋನ್ ಸಿಕ್ಕಾಪಟ್ಟೆ ಸ್ಟೋನ್ ಆಗಿತ್ತು. ಹೆವಿ ಪೇನ್. ಯಾವ ಥರ ಪೇನ್ ಅಂತ ಹೇಳಿದ್ರೆ ಹೆರಿಗೆ ನೋವು ಬರೋ ಥರ ಪೇನ್ ಅಂತೆ ಸರ್. ಆ ಥರ ನಾನು ಅನುಭವಿಸಿದ್ದೇನೆ. ಆ ಥರ ಪೇನ್ಗೆ ಅಂದ್ಬಿಟ್ಟು ಅವಾಗ ನಾನೇನು ಮಾಡಿದೆ, ಕಿಡ್ನಿ ಸ್ಟೋನ್ಗೆ ಏನಾದ್ರು ತರಬೇಕಂತ ಹೇಳಿ ಡಾಕ್ಟ್ರುಗಳನ್ನೆಲ್ಲ ಕನ್ಸಲ್ಟ್ ಮಾಡಿದಾಗ ಅವರು ಕೊಟ್ಟಿರೋದು ಒಂದು ಸೊಲ್ಯೂಷನ್ ಮಾಡಿ, ಒಂದು ಫಾರ್ಮುಲಾ ಮಾಡಿ, ಸ್ಟೋನ್ ಕ್ಯೂರ್ X+ ಅಂತ ಸರ್. ಒಂದು ಲಿಕ್ವಿಡ್ ಇದೆ ಮತ್ತು ಟ್ಯಾಬ್ಲೆಟ್ ಇದೆ ಸರ್. ಅಪ್ ಟು 30 to 40 mm ಸರ್. ಎಷ್ಟು ದಪ್ಪ ಇರುತ್ತೆ ಅಂದರೆ ಇಷ್ಟು ದಪ್ಪ ಸ್ಟೋನು ಸರ್. ಬೇರೆ ಯಾರ್ದು ಅಲ್ಲ, ನಂದೇ ರಿಪೋರ್ಟ್ ಇದೆ.
ಅಷ್ಟು ರಿಪೋರ್ಟ್ ಸರ್ ಏನಾಗಿದೆ ಅಂದರೆ ವಿತಿನ್ 30 ಡೇಸಲ್ಲಿ ಕ್ಲಿಯರ್ ಆಗಿದೆ ಸರ್. ಸ್ಟೋನು ಯಾವ ಥರ ಬರುತ್ತೆ ಅಂದರೆ ಈ ಮರಳು ಪೀಸ್ ಬರುತ್ತೆ ಗೊತ್ತಾ ಸರ್, ಆ ಮರಳು ಪೀಸ್ ಥರ ಪುಡಿಯಾಗಿ ನಾನು ಸ್ವಲ್ಪ ಯೂರಿನ್ ಮಾಡ್ಬೇಕಾದ್ರೆ ಜಗ್ಗಿಗೆ ಯೂರಿನ್ ಮಾಡಿ ನೋಡಿದ್ದೀನಿ ಸರ್. ಫುಲ್ಲು ಪುಡಿಯಾಗಿ ಬಂದು ನಾನು 1 ಮಂತಲ್ಲಿ ಸ್ಟೋನೇ ಇಲ್ಲ ಅಂತ ಇದಾಗಿದೆ ಸರ್. ತುಂಬ ಸಫರ್ ಮಾಡ್ತಾರೆ ಸರ್ ಸ್ಟೋನ್ಗೆ. ದಯವಿಟ್ಟು ತೊಗೊಂಡು ನೋಡಿ. 1 ಡೇ ಇಂದನೇ ರಿಸಲ್ಟ್ ಇದೆ, ಫಸ್ಟ್ ಡೇ ಇಂದನೇ ರಿಸಲ್ಟ್ ಇದೆ. ದಪ್ಪು ಸ್ಟೋನ್ ಇರಲಿ ಚಿಕ್ಕ ಸ್ಟೋನ್ ಇರಲಿ, ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಇದೆ ಸ್ಟೋನ್ ಕ್ಯೂರ್ ಎಕ್ಸ್ ಪ್ಲಸ್. ಒಂದ್ಸಲ ಯೂಸ್ ಮಾಡಿ ನೋಡಿ, ಕ್ಲಿಯರ್ ಆಗುತ್ತೆ 100% ಆಗಿ. ಸೊ ಈಗ ವೆಹಿಕಲ್ ನಾವು ಹೆಂಗೆ ಸರ್ವಿಸ್ನ ಕೊಡ್ತಾ ಇರ್ತೀವಿ ಆ ವೆಹಿಕಲ್ ಚೆನ್ನಾಗಿಡೋದಕ್ಕೆ, ಅದೇ ರೀತಿ ಕೆಲವೊಂದೊಂದು ಪ್ರಾಡಕ್ಟ್ಸ್ ಹಂಗೆ ಇರುತ್ತೆ ನಮ್ಮ ಹೊಟ್ಟೆನ ನಾವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಅದು ಸ್ಟಮಕ್ ಕೇರ್ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಿರೋಂಥ ವೀಕ್ಷಕರಿಗೆ ಅವ್ರದ್ದೇ ಆದಂಥ ಬೇರೆ ಬೇರೆ ಕಾಯಿಲೆ ನಡ್ತಾ ಇರ್ತಾರೆ. ಸೊ ಈಗ ಅದರ ಒಂದಲ್ಲ ಒಂದು ರೀತಿ ಸುಮಾರು ಪ್ರಾಡಕ್ಟ್ಸ್ಗಳನ್ನ ತೊಗೊಳಕ್ಕೆ ಇಷ್ಟಪಡ್ತಿರ್ತಾರೆ. ಅವ್ರು ನಿಮ್ಗೆ ರೀಚ್ ಆಗಬೇಕು ಅಂದರೆ ಯಾವ ರೀತಿ? ಸರ್ ನಮ್ಮದು ಆಯುರ್ ಬ್ರಹ್ಮ ವೆಲ್ನೆಸ್ ಫ್ರಾಂಚೈಸಿ ಬಂದು ಮೈಸೂರಲ್ಲಿದೆ. ಸೊ ಇನ್ಕಲಲ್ಲಿ, ಸೊ ನಿಯರ್ ಮಾರಮ್ಮ ದೇವಿ ಟೆಂಪಲ್ ಹತ್ರನೇ ಇದೆ. ಸೊ ಎಲ್ಲರೂ ಕೂಡ ನೀವು ಆರ್ಡರ್ ಮಾಡೋ ಮುಖಾಂತರ ನಂಬರ್ಗಳು ಶೋ ಆಗ್ತಾ ಇರುತ್ತೆ. ಆ ನಂಬರಿಗೆ ಕಾಲ್ ಮಾಡೋ ಮುಖಾಂತರ ಆರ್ಡರ್ ಮಾಡ್ಬೋದು. ಸೊ ಆಲ್ ಓವರ್ ಕರ್ನಾಟಕ ನಮ್ಮದೇ ಪೋಸ್ಟಲ್ ಸರ್ವಿಸ್ ಇರುತ್ತೆ, ಮನೆಗೆ ತಂದು ಕೊಡ್ತೀವಿ. ಸೊ ಮೊದಲೇ ಪೇಮೆಂಟ್ ಮಾಡಬೇಕು ಅಂತಿರಲ್ಲ. ಸೊ ಅಲ್ಲಿ ಬಂದಮೇಲೆ ನೀವು ಪೋಸ್ಟ್ಗೆ ದುಡ್ಡು ಕೊಟ್ಟು ತೊಗೋಬೋದು. ಬೇಕಾದ್ರೆ ಹೆಚ್ಚಿನ ಒಂದು ಮಾಹಿತಿಗೆ ನಿಮಗೆ ನಂಬರ್ ಡಿಸ್ಪ್ಲೇ ಆಗ್ತಿರೋ ಅಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಕಂಪ್ಲೀಟ್ ಡೀಟೇಲ್ಸು, ಅದು ಯಾವ ರೀತಿ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತೆ, ಅದನ್ನು ಹೇಗೆ ಪ್ರಾಡಕ್ಟ್ ಬಳಸಬೇಕು ಎಲ್ಲನೂ ಸಹ ಮಾಹಿತಿ ಕೊಡ್ತಾರೆ. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಸರ್ ನಿಮಗೆ ಶಾಪ್ಗೆ. ಸೊ ಭರತ್ ಅವರೇ, ನೀವು ಈ ಥರ ಹೊಸ ಒಂದು ಪ್ರಾಡಕ್ಟ್ಸ್ನ ತರ್ತಾ ಇರಿ. ಯಾರ್ಯಾರೆಲ್ಲ ಒಂದು ಕಾಯಿಲೆ ಏನೇನೋ ಹೇಳ್ತಿದ್ದಾರೆ, ಸೊ ಅವರು ಇನ್ನಷ್ಟು ರಿಕವರ್ ಆಗಿ ಎಲ್ಲರೂ ಆರೋಗ್ಯವಂತ ಇರೋವಂಥದ್ದಕ್ಕೆ ಒಂದು ಪ್ರಾಡಕ್ಟ್ ತರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸರ್ ಥ್ಯಾಂಕ್ ಯು ಸರ್.